ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶನಿವಾರ ಸಂಜೆಯಿಂದಾನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ 2 ಡೇಸ್ ಆಯಿತು ನಾನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ. ಮಾಮೂಲಿ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಒಂದು ಕಂಟೆಂಟ್ ಇದ್ರೆ ಚೆನ್ನಾಗಿರುತ್ತಲ್ವಾ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸುಮ್ಮನೆ ಏನೋ ಡೈಲಿ ಮಾಡ್ತೀನಿ ಅಂತ ಟೈಮ್ ಪಾಸಿಗೆಲ್ಲ ಆಗಲ್ಲ, ಸೊ ಮಾಡ್ಕೊಂಡಿರಲಿಲ್ಲ. ಇವತ್ತು ಸಂಜೆಯಿಂದ ಏನಾದರೂ ಮಾಡೋಣ ಅಂತೇಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ಪುಟ್ಟ ಅಂಗನವಾಡಿಯಿಂದ ಬರ್ತಿದ್ದವನು ಮಧ್ಯಾಹ್ನನೇ ಬಂದ. ನಾನು ಸ್ವಲ್ಪ ಇವತ್ತು ಬೇಗನೆ ಬಂದೆ. ಅಂತಂದ್ರೆ ಮಲ್ಕೊಳ್ಳೇ ಇಲ್ಲ. ನಾನು ಬಂದಿರಲಿಲ್ಲ ಅಂದಿದ್ರೆ ಅವ್ನು ಆರಾಮಾಗಿ ಮಲ್ಕೋತಿದ್ದ. ನಾನು ಬಂದಲ್ಲ, ಅವನಿಗೆ ಅದೇನೋ ಒಂಥರಲ್ಲ 2 ಕೊಂಬ್ ಬಂದಂಗೆ ಆಗ್ಬಿಡುತ್ತೆ ಅವನಿಗೆ. ನಾನು ಇದ್ಬಿಟ್ರೆ ನಾನು ಬಂದ್ರಂತೂ ಆರಾಮಾಗಿ ಆಟ ಆಡ್ಕೊಂಡು ತಿರ್ಗಾಡ್ಕೊಂಡಿರ್ತಾನೆ. ಸೊ ಹೆಂಗಾದ್ರೂ ಮಾಡಪ್ಪ ಅಂತೇಳಿ ಅವ್ನು ಆಟ ಆಡಕ್ ಬಿಟ್ಟು ಹಾಗೆ ಹೀಗೆ ಮಾಡ್ತಾ ಇದ್ದ. ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಸೊ ನೀವು ನೋಡ್ತಾ ಇರ್ಬೋದು ಪಲ್ಯಕ್ಕೆ ಏನೆಲ್ಲ ಬಳಸಿದೀನಿ ಅಂತ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಟೊಮೆಟೊ ಹಾಗೆ ತೊಂಡೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಮಸಾಲೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆ ಬೇಳೆ, ಹಾಗೆ ಒಂದೆರಡು ಖಾರದ ಮೆಣಸಿನ್ಕಾಯಿ, 1-2-3 ಅಡಿಗೆ ಮೆಣಸಿನ್ಕಾಯಿ, 4-5 ಹೆಸರು ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಕಾಯಿ ತುರಿ ಅಂದ್ರೆ ಸ್ವಲ್ಪ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಒಗ್ಗರಣೆಗೆ ಅಂತಂದ್ರೆ ನಾನು ಮಸಾಲೆಗೆ ಏನೆಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದು ಪಾತ್ರೆ ಬಿಸಿ ಆದ್ರೆ ಸಾಕು, ಆ ಬಿಸಿನಲ್ಲೇ ಚೆನ್ನಾಗಿ ಉಗುರು ಬೆಚ್ಚಗೆ ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಕೂಡ ಆಡ್ ಮಾಡ್ಕೊಂಡು ಇನ್ನೇನು ಸ್ಟವ್ ಆಫ್ ಮಾಡಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಆಕ್ಚುಲಿ ನಾನು ಕೂಡ ಯಾವತ್ತೂ ಮಾಡಿಲ್ಲ ತೊಂಡೆಕಾಯಿ ಪಲ್ಯ, ಇವತ್ತೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಬಟ್ ಬಹಳ ಆಸೆ ಆಗ್ತಿತ್ತು ಯಾವಾಗ್ಲೂ ತಿನ್ಬೇಕು ಮಾಡ್ಬೇಕು ಅಂತ. ಸೊ ಇವತ್ತು ಕಾಲ ಕೋಡ್ ಬಂತು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಈ ಒಂದು ರೆಸಿಪಿಯನ್ನ ಮಾಡ್ತಾ ಇರೋದು ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿ ಬರುತ್ತೋ ಹೇಗೋ ಗೊತ್ತಿಲ್ಲ, ಚೆನ್ನಾಗಿ ಬಂದೇ ಬರುತ್ತೆ ಅನ್ಕೋತೀನಿ. ಯಾಕಂದ್ರೆ ಈ ತರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತಾನೆ ಅನ್ಕೊಂಡಿದೀನಿ. ಸೊ ಅದನ್ನು ಕೂಡ ಆರೋದಕ್ಕೆ ಅಂತ ಸಪರೇಟ್ ಎತ್ತಿಟ್ಕೊಂಡು ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಕರಿಬೇವನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದು ಚಿಟಪಟ ಅಂದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಸೊ ಸ್ವಲ್ಪ ಎಣ್ಣೆಗೆಂಪಾಗೋ ತರ ಒಗ್ಗರಣೆಗೆ ಎಷ್ಟು ಆಗ್ಬೇಕೋ ಆ ತರ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈರುಳ್ಳಿನ ಇನ್ನು ಸಣ್ಣದ ಕಟ್ ಮಾಡ್ಕೋತೀನಿ ಅಂದ್ರೂ ಓಕೆ, ಇಲ್ಲ ಉದ್ದುದ್ದು ಕಟ್ ಮಾಡ್ಕೋತೀನಿ ಅಂದ್ರೂ ಓಕೆ. ನಿಮ್ ಕಂಫರ್ಟಬಿಲಿಟಿ, ನಿಮ್ಗೆ ಹೇಗ್ ಬೇಕು ಅಂತ ಅನ್ಸುತ್ತೋ ಆ ತರ ಕಟ್ ಮಾಡ್ಕೊಳ್ಳಿ. ನನಗೆ ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ನಾನು ಈ ಒಂದು ಸೈಜ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ತೊಂಡೆಕಾಯಿನೂ ಕೂಡ ಸೇರಿಸ್ಕೋಬೇಕು. ತೊಂಡೆಕಾಯಿನ ನೀವು ಉದ್ದುದಕ್ಕಾದ್ರೂ ಕಟ್ ಮಾಡ್ಕೋಬಹುದು, ಇಲ್ಲ ಅರ್ಧಕ್ಕೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬಹುದು. ಆದ್ರೆ ನನಗೆ ಈ ತರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಇದೇ ತರ ನಾನು ಕಟ್ ಮಾಡ್ಕೊಂಡಿರುವಂತದ್ದು. ಸೊ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ತೊಂಡೆಕಾಯಿನ ಆಯಿಲ್ ಜೊತೆನೆ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಆಯಿಲ್ ಅಲ್ಲಿ ಬೆಂದ್ರೇನು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನಾನು ಕೂಡ ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಅಂತಂದ್ರೆ ಅದ್ರ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸಾಲ್ಟ್ ಇವಾಗಾದ್ರೂ ಆಡ್ ಮಾಡ್ಬೋದು. ನಾನು ಇವಾಗ್ಲೇ ಹಾಕೋತಾ ಇದ್ದೀನಿ. ದಪ್ಪ ಉಪ್ಪು ಹಾಕೊಂಡ್ರು ಆಗುತ್ತೆ, ಸಣ್ಣ ಉಪ್ಪು ಹಾಕೊಂಡ್ರು ಆಗುತ್ತೆ. ಯಾಕಂದ್ರೆ ಆ ಒಂದು ಬಿಸಿನಲ್ಲಿ ಅದರಲ್ಲೇ ಅದು ಕರ್ಗೋಗ್ಬಿಡುತ್ತೆ. ಹಾಗಾಗಿ ನಾನು ಸಣ್ಣ ಉಪ್ಪನ್ನೇ ಸೇರಿಸ್ಕೋತಾ ಇರುವಂತದ್ದು. ನಂತರ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನ ನೋಡಿ ಫ್ರೆಂಡ್ಸ್, ನಾವು ಯಾವುದೇ ಪಲ್ಯಗಳು ಮಾಡಿದ್ರು ಒಂದ್ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಷ್ಟು ಆರೋಗ್ಯಕ್ಕೂ ಒಳ್ಳೇದು, ರುಚಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡೆ. ಇದಾದ ನಂತರ ನಾನು ಪಕ್ಕದಲ್ಲಿ ಮಸಾಲೆ ಆಲ್ರೆಡಿ ಆರೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದರ್ಧ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಅದಾಗೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಲಿ ಅಂತೇಳಿ ಒಂದ್ ಕಡೆ ಇಟ್ಕೊಂಡು ಈ ಕಡೆ ಮಸಾಲೆ ಹಾರಕ್ಕೆ ಇಟ್ಟಿದ್ನಲ್ವಾ, ನಮ್ಮ ಪುಟ್ಟ ಅದ್ರಲ್ಲಿರೋ ಕಡಲೆ ಬೀಜ ಒಂದೊಂದೇ ಹಾಯ್ಕೊಂಡು ತಿಂತಿದ್ದ, ಆದಷ್ಟಾಗುತ್ತೆ ಅಂತೇಳಿ. ಸೊ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡೆ. ಯಾವ ತರ ಗ್ರೈಂಡ್ ಮಾಡಿದೀನಿ ಅಂದ್ರೆ ಅರ್ಧಂಬರ್ಧ 1-2-3 ಸಲ ಟ್ರಿಕ್ ಅನ್ನೋ ತರ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಸಾಫ್ಟ್ ಆಗಿ ಬೇಡ, ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ತರಿಯಾಗಿ ಮಾಡ್ಕೊಂಡೆ. ಇದನ್ನ ಇದೇ ತರ ಡ್ರೈ ಆಗಿ ತಿಂದ್ರೆ, ಇದೇ ತರ ಹಿಂಗೆ ಡ್ರೈ ಫ್ರೈ ಮಾಡ್ಕೊಂಡು ತಿಂದ್ರು ಕೂಡ ಚೆನ್ನಾಗಿರುತ್ತೆ. ನಾನು ದೋಸೆ ರೀತಿಯ ಒಂದು ರೊಟ್ಟಿ ಮಾಡ್ತಿರೋದ್ರಿಂದ ನನಗೆ ಗ್ರೇವಿ ಬೇಕಾಗಿತ್ತು. ಸೊ ಗ್ರೇವಿ ಟೈಪ್ ಅಲ್ಲಿ ಒಂದು ಸ್ವಲ್ಪ ಬಿಸಿನೀರನ್ನು ಕೂಡ ಆಡ್ ಮಾಡ್ಕೊಂಡು ಅದರಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆಗೆ ನಮ್ಮ ಮನೇಲಿ ಸ್ವಲ್ಪ ಹುಚ್ಚಳ್ಳು ಪುಡಿ ಇತ್ತು ಫ್ರೆಂಡ್, ಆ 1 ಸ್ಪೂನ್ ಹುಚ್ಚಳ್ಳು ಪುಡಿನೂ ಕೂಡ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಖಾರ ಇನ್ ಸ್ವಲ್ಪ ಬೇಕು ಅನ್ನಿಸ್ತು ನನಗೆ, ಒಂದು ಸ್ವಲ್ಪ ಮೆಣಸಿನಕಾಯಿ ಪುಡಿ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಅದು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯ್ಲಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು ಹುಚ್ಚಳ್ಳು ಪುಡಿ ನಮ್ಮೂರುಗಳ ಕಡೆ ಎಲ್ಲ ಹೇಗೆ ಅಂತಂದ್ರೆ ವಿಶೇಷವಾಗಿ ಅವರೆಕಾಳು ಗೊಜ್ಜಿಗೆ ತುಂಬಾನೇ ಇಷ್ಟಪಡ್ತಾರೆ ನಮ್ಮ ಹಳ್ಳಿಗಳ ಕಡೆ. ಈ ಇತ್ತೀಚೆಗಂತೂ ಅವಾಗೆಲ್ಲ ಬರೀ ರೆಗ್ಯುಲರ್ ಆಗಿ ಅವರೆಕಾಳು ಗೊಜ್ಜು ಮಾಡೋರು ಹಂಗ ಅನ್ನಿಸ್ತಿಲ್ಲ. ಇವಾಗೆಲ್ಲ ಟ್ರೆಂಡಿಂಗ್ ಊಟಗಳ ಶೈಲಿನೇ ಬೇರೆ ತರ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಕಾರ್ಯಗಳ ಟೈಮ್ಗೋ ಅಥವಾ ಒಂದು ದೇವ್ರ ಪರದ ಟೈಮ್ಗೋ ಇನ್ನೇನೋ ಟೈಮ್ಗೆ ಅವರೆಕಾಳು ಗೊಜ್ಜು ಮಾಡೋದ್ರಂತೂ ತುಂಬಾ ಜನ ಫ್ಯಾನ್ಸ್ ಇರ್ತಾರೆ. ಅದಕ್ಕೆ ಈಗಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಈ ಒಂದು ಹುಚ್ಚಳ್ಳು ಪುಡಿಯನ್ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಳಸ್ಕೊತಾರೆ.
ಸೊ ನಾನು ಮನೆಯಲ್ಲಿತ್ತು, ನಮ್ಮ ಮನೇಲಿ ಕಾರ್ಯಕ್ಕೆ ಅಂತ ತಂದಿದ್ದು. ಸೊ ಆ ಪೌಡ್ರನ್ನ ಅದನ್ನ ನಾನು ಕೂಡ ಇವತ್ತು ಹಾಕೋತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಟ್ ತುಂಬಾನೇ ಹೀಟ್ ಇತ್ತಲ್ವಾ, ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಂಡೆ. ನೋಡ್ತಾ ಇರ್ಬೋದು ನೀವು, ಪಲ್ಯ ರೆಡಿ ಆಗಿದೆ. ಅದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇಷ್ಟು ಬೇಯ್ಕೊಟ್ರೆ ಸಾಕು. ತುಂಬಾ ಚೆನ್ನಾಗಿ ನೋಡೋದಕ್ಕಂತೂ ಚೆನ್ನಾಗಿದೆ ಅಂತ ಅನಿಸ್ತಿದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ಕಡೆ ಪಲ್ಯ ರೆಡಿ ಆಯ್ತು, ಇನ್ನೊಂದ್ ಕಡೆ ಒಂದೆರಡು ಪಾತ್ರೆ ಇತ್ತಲ್ಲ, ಸೊ ಆ ಪಾತ್ರೆ ಕೂಡ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯ್ತು. ಪಲ್ಯಕ್ಕೆ ನಾನು ಅವಾಗಲೇ ಹೇಳ್ದಂಗೆ ಮೆಣಸಿನ್ಕಾಯಿ ಹಾಕೊಂಡು ಲಾಸ್ಟಿಗೆ ಹಾಕೊಂತಾ ಇದ್ದೀನಿ. ಅದು ಸ್ಟಾರ್ಟಿಂಗ್ ಏನು ಹಾಕೊಳಕ್ ಹೋಗ್ಲಿಲ್ಲ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ನಿಮಿಷ ಹಂಗೆ ಸ್ಟವ್ ಅಲ್ಲಿ ಇಟ್ಬಿಟ್ಟು ಸೊ ಅದನ್ನ ಹಂಗೆ ಕ್ಲೋಸ್ ಮಾಡಿರ್ತೀನಿ. ಅದು ಒಂದು ಸ್ವಲ್ಪ ಆರಮೇಲೆ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ. ಅದನ್ನ ಊಟ ತಿನ್ನೋ ಅಷ್ಟೊತ್ತಿಗೆ ಒಂದು 5-10 ನಿಮಿಷ 15 ನಿಮಿಷ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಮಸಾಲೆ, ಈ ಒಂದು ಪೌಡ್ರದು ಮೆಣಸಿನ್ಕಾಯಿ ಪುಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಕ್ಲೋಸ್ ಮಾಡಿಟ್ಟು ಇನ್ನೊಂದು ಕಡೆ ತವಾ ಕೂಡ ನಾನು ಇಟ್ಕೊಂಡಿದ್ದೆ, ರೊಟ್ಟಿ ಹಾಕೋಣ ಅಂತ ಹೇಳ್ಬಿಟ್ಟು. ನನಗೆ ರೊಟ್ಟಿಗಳಲ್ಲಿ ಯಾವಾಗಲೂ ಬರೀ ಚಪಾತಿನೇ, ಬರೀ ದೋಸೆನೇ, ಇಡ್ಲಿನೇ ಆ ಥರ ಇಷ್ಟ ಆಗಲ್ಲ. ಸೊ ವೀಕ್ಲಿ ಒಂದೊಂದಂತೂ ಇರಬೇಕು. ಒಂದು ಇಡ್ಲಿ ಇರಬೇಕು, ಇಲ್ಲ ದೋಸೆ ಇರಬೇಕು, ಇಲ್ಲ ಒಂದು ಚಪಾತಿ ಇರಬೇಕು. ಇನ್ನು ರೈಸಲ್ಲಿ ಏನಾದರೂ ವೆರೈಟಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ಕಡೆ ತವಾ ಕೂಡ ಕಾಯ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ನಾನು ತವಾಗೆ ಒಂದು ಡ್ರಾಪ್ ಕೂಡ ಎಣ್ಣೆನ ಬಳಸೋದಿಲ್ಲ. ಹಂಗಿದ್ರು ಕೂಡ ನಾನು ಇವಾಗ ದೋಸೆಗೆ ಅಂತ ಇಟ್ಕೊಂಡಿದ್ದೇನು ಗೊತ್ತಾ, ಮಧ್ಯಾಹ್ನ ಅಕ್ಕಿ ನೆನೆಸಿಟ್ಟಿದ್ದೆ. ಒಂದಿಷ್ಟಪ್ಪ ಅನ್ನ ಇತ್ತು ಅಷ್ಟೇ. ನಮ್ಮ ಸಜ್ಜು ತಿನ್ನೋ ಅಷ್ಟಕ್ಕಿಂತ ಇನ್ನೂ ಕಮ್ಮಿನೇ ಅನ್ನ ಇತ್ತು. ಅಕ್ಕಿ ಮತ್ತೆ ಅನ್ನವನ್ನ ರುಬ್ಕೊಂಡು ಅದು ನೈಸಾಗೆ ಸ್ವಲ್ಪ ರುಬ್ಕೊಂಡಿದ್ದೆ. ಅದನ್ನಷ್ಟೇ ನಾನು ಬಿಟ್ಟಿದ್ದೀನಿ. ರುಬ್ಬಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಇರ್ಲಿ ಹಾಗೆ ಅಂತೇಳಿ. ಸೊ ಇವಾಗ ನಾನು ಆ ದೋಸೆನೆ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ತವಾಗೆ ನಾನು ಒಂದು ಡ್ರಾಪ್ ಕೂಡ ಎಣ್ಣೆನ ಬಳಸ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ದೋಸೆ ಎದ್ದೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ಸ್ಟಂಟ್ ದೋಸೆ. ಸೊ ಅಕ್ಕಿ ರೊಟ್ಟಿ ಅಂತನಾದ್ರೂ ಮಾಡ್ಕೋಬಹುದು, ಈ ತರನಾದ್ರೂ ಮಾಡ್ಕೋಬಹುದು. ತುಂಬಾ ಶೀತ ಅನ್ನೋರು, ಬಾಣಂತಿಯರು ಕೊಡಬಾರ್ದು ಶೀತದ ಐಟಮ್ ಅಂತನೋರು ಆರಾಮಾಗಿ ಈ ತರ ಮಾಡ್ಕೋಬಹುದು. ಇದೇ ದೋಸೆಗೆ ನಾನು ಕಡಲೆಕಾಯಿ ಎಣ್ಣೆ ಬಳಸ್ಕೊತಾ ಇದ್ದೀನಿ ದೋಸೆ ಮೇಲೆ. ಅದು ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಏನೋ ಸುಮ್ಮನೆ ಹಾಕ್ತಿದ್ದೀನಿ ಅಷ್ಟೇ. ನಾನು ತಿರ್ಗಿ ಉದ್ದಿನ ಬೇಳೆ ಕೊಡೋದ್ರಿಂದ ಶೀತ ಆಗುತ್ತೆ ಅಂದ್ರೆ ಈ ತರ ದೋಸೆ ಮಾಡ್ಕೊಡ್ಬೋದು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ವೆದರ್ ಕೋಲ್ಡ್ ಇದೆ, ಶೀತ ಇದೆ ಅಂತಂದ್ರೆ ಉಪ್ಸಾರ್ ಖಾರ ಇದೆ ಅಲ್ವಾ, ಅದಕ್ಕೆ ಉಪ್ಸಾರ್ಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ. ಬಾಣಂತಿಯರಿಗೆ ನಮ್ಮನೆಯಲ್ಲಂತೂ ಹುಣಸೆಹಣ್ಣೆ ಬಳಸ್ತಾ ಇರಲಿಲ್ಲ. ನನಗೆ ಬಾಣಂತಿದ್ದಕ್ಕೆ ಏನೋ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಅಮ್ಮರು ಹೇಳ್ತಿದ್ರು. ನಾನು ಕೂಡ ಹುಣಸೆಹಣ್ಣು ತಿಂತಾ ಇರಲಿಲ್ಲ. ಸೊ ನೀವೇನಾದ್ರೂ ಬಳಸ್ಕೋತೀವಿ ಏನಿಲ್ಲ ಅಂತಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬಳಸ್ಕೋಬಹುದು. ಅದು ಹುಣಸೆಹಣ್ಣು ಸ್ಕಿಪ್ ಆಯ್ತು ಅಂದ್ರೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಫ್ಲೇವರ್ ಇರುತ್ತೆ. ಅದ್ರ ಜೊತೆಗೆ ನೀವು ತುಪ್ಪ ನಿಮ್ಮ ಮನೇಲಿ ಕೊಡ್ತಿದ್ದಾರೆ ಬಾಣಂತಿ ಟೈಮಲ್ಲಿ ಅಂತಂದ್ರೆ ಸೊ ನೀವು ಅದನ್ನಾದ್ರೂ ಬಳಸ್ಕೋಬಹುದು. ಇಲ್ಲ ಹುಚ್ಚೆಳ್ಳೆಣ್ಣೆ, ಉಪ್ಸಾರ್ ಖಾರ, ದೋಸೆ ಅಥವಾ ರೊಟ್ಟಿ ಇದನ್ನ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಫ್ಲೇವರ್ ಇಂದ ಮಗುಗೂ ಒಳ್ಳೇದು, ನಿಮಗೂ ಒಳ್ಳೇದಾಗುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಇಲ್ಲ ಒಂದು ಹಾಗಲಕಾಯಿ ಪಲ್ಯ ಆದ್ರೂ ನೀವು ತಿನ್ಬಹುದು. ಯಾಕಂದ್ರೆ ಹಾಗಲಕಾಯಿ ಹೀಟ್ ಇರೋದ್ರಿಂದ ಹಾಲು ಉತ್ಪಾದನೆ ಚೆನ್ನಾಗಾಗತ್ತೆ, ಮಗುಗೆ ಶೀತ ಆಗೋದಿಲ್ಲ. ಆದ್ರೆ ಕೆಲವ್ರು ಏನಂತಾರೆ, ಬಾಣಂತಿಯರಿಗೆ ಹಾಗಲಕಾಯಿ ಕೊಡೋದ್ರಿಂದ ಮಗುಗೆ ಹಾಲು ಕಹಿ ಬರುತ್ತೇನೋ ಅಂತಾರೆ. ಖಂಡಿತವಾಗ್ಲೂ ಅದು ಶುದ್ಧ ತಪ್ಪು ಸ್ನೇಹಿತರೆ. ಯಾಕಂದ್ರೆ ನಾನು ಕೂಡ ತುಂಬಾ ತಿಂದಿದ್ದೀನಿ ಬಾಣಂತಿ ಟೈಮಲ್ಲೆಲ್ಲ ಅದನ್ನ ತಗೋತಾ ಇದ್ದೆ. ನನ್ನ ಅನುಭವ ಅದೆಲ್ಲ ಸುಳ್ಳು. ಸೊ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ತಂಟೆ ತಾಪತ್ರೆ ಕಿರಿಕಿರಿ ಏನು ಇಲ್ಲ. ಇಟ್ ಮೀನ್ ಅದೇನು ಕಿತ್ತೋಗೋದು ಇನ್ನೇನೇನೋ ಆ ತರ ಆಗ್ತಿಲ್ಲ. ಅದ್ರಲ್ಲೂ ವಿಶೇಷವಾಗಿ ಬಿಸಿ ಇದ್ದಾಗಲೇ ತಿನ್ಕೋಬೇಕು ಫ್ರೆಂಡ್ಸ್. ಅಕ್ಕಿ ರೊಟ್ಟಿ ಆದ್ರೂ ಆಯ್ತು ಅಥವಾ ಈ ತರ ದೋಸೆ ಆದ್ರೂ ಆಯ್ತು, ಬಿಸಿಲೇ ತಿನ್ಕೊಂಡ್ರೆ ಒಂದು ಸಾಫ್ಟ್ ಆಗು ಇರುತ್ತೆ, ಪಲ್ಯ ಕಾಂಬಿನೇಷನ್ ಆಗಿ ಮಸ್ತ್ ಇರುತ್ತೆ. ಆರೋದ್ಮೇಲೆ ತಿಂದ್ರೆ ನಾರ್ ತರ ಫೀಲ್ ಆಗುತ್ತೆ, ಕಚ ಅಂತ ಹಗ್ಗಿಯೋ ತರ ಫೀಲ್ ಆಗುತ್ತೆ. ಸೊ ಅದ್ರ ಬದಲು ಅಲ್ಲೇ ಹಾಕೊಂಡು ಅಲ್ಲೇ ತಿನ್ನೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇವತ್ತು ನಮ್ಮ ಪುಟ್ಟನ್ಗೆ ಚೆನ್ನಾಗಿ ಹೊಡ್ಬಿಟ್ಟೆ. ಇವತ್ತು ಹೊಡೆದೆ ಅಂತಂದ್ರೆ ಅವ್ನು ಅಷ್ಟು ತರಲೆ ಮಾಡ್ತಿರ್ತಾನೆ ಗೊತ್ತಾ. ಹೇಗೆ ಅಂದ್ರೆ ಬೇರೆಯವರೆಲ್ಲ ಇದ್ದಾಗ ಸುಮ್ನೆ ಎಷ್ಟು ಸೈಲೆಂಟ್ ಆಗಿರ್ತಾನೆ ಅಂದ್ರೆ, ಅಯ್ಯೋ ಎಷ್ಟು ಡೀಸೆಂಟ್ ಹುಡುಗ, ಎಷ್ಟು ಸೈಲೆಂಟ್ ಅನ್ನಿಸ್ಬೇಕು. ನಾನ್ ಬಂದ್ಬಿಟ್ರೆ ಅಂದ್ರೆ ಏನಾಗುತ್ತೋ ಅವ್ನಿಗಂತೂ ಗೊತ್ತಿಲ್ಲ. ಅವ್ನಿಗೆ 2 ಕೊಂಬು ಬರುತ್ತೆ ಅಂತ ಹೇಳಿದ್ನಲ್ಲ, ಹಂಗಾಗೋಗ್ಬಿಡತ್ತೆ. ಸೊ ಹಂಗಾಗಿ ಎಲ್ಲೋ ಓದ ಆಟ ಆಡ್ಕೊಂಡ್ ಬಂದ ಬಿದ್ದ ಅನ್ಬಿಟ್ಟು ಕರ್ಕೊಂಬಂದೆ, ಸಮಾಧಾನ ಮಾಡಿದೆ, ಮತ್ತೆ ತರಲೆ ಮಾಡ್ದ, ಒಂದ್ ಇಟ್ ಕೊಟ್ಟೆ. ನಂತರ ಹಂಗೆ ಹೇಳ್ತಾ ಇದ್ದ ಸ್ವಲ್ಪ. ಅವ್ನು ಸಂಜೆ ಬೇರೆ ಮಲಗಿರ್ಲಿಲ್ಲ, ಅವ್ನು ಹೊಟ್ಟೆ ಹಶ್ವಾಗ್ತಿತ್ತಮ್ಮ ಅಂದ. ಸರಿ ಒಟ್ಟಿಗೆ ತಿನ್ನೋಣ ಅಂತಂದ. ನೀನ್ ತಿಂತೇರಪ್ಪ ತಂದೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ಗೆ ಹಾಕೊಟ್ಟಿದ್ದೆ. ಅವನು ತಿಂತಾ ಇದ್ದ. ಅದ್ರ ಜೊತೆಗೆ ಗೊಂಬೆ ಹಾಕೊಡು ಅಂತೇಳಿ ಮತ್ತ ಅವ್ನ ರಗಳೆ ಶುರು ಮಾಡ್ದ. ಆಯ್ತಪ್ಪ ಅಂತೇಳಿ ತಗೊಂಬಂದೆ. ಸೊ ಫೈನಲಿ ರೊಟ್ಟಿ ಕೂಡ ರೆಡಿ ಆಯ್ತು. ನಾನು ಹಾಕೋ ಬಂದೆ. ಟೇಸ್ಟ್ ಅಂತ ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ನನಗಂತೂ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ತುಂಬಾ ಚೆನ್ನಾಗಿ ಬಂದಾಯ್ತು. ಈ ತೊಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಿಸಿರುವಂತ ಕಾಯಿಲೆಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು ವಾಸಿ ಆಗತ್ತೆ. ನೀವೇನಾದ್ರೂ ಡಯಟ್ ಮಾಡ್ತಿದ್ದೀರಾ ಅಂತಂದ್ರೆ ಉತ್ತಮವಾದಂತಹ ಆಹಾರ ಇದು ಅಂತಾನೆ ಹೇಳ್ಬೋದು. ಡಯಟಿಂಗಿಗೆ ಕೂಡ ಚೆನ್ನಾಗಾಗೋದಕ್ಕೆ ಇದು ತುಂಬಾನೇ ಸಹಕರಿಸುತ್ತೆ. ಇದಕ್ಕೆ ಬೇಕಾದಂತಹ ಎಲ್ಲಾ ಪ್ರೋಟೀನ್ಗಳು ಸಿಗುತ್ತೆ, ಮತ್ತೆ ಜೀವಸತ್ವಗಳು, ಪೊಟ್ಯಾಷಿಯಂ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಕೂಡ ಇದರಲ್ಲಿ ಸಿಗುತ್ತೆ. ಸೊ ತಿಂಗಳಲ್ಲಿ ಒಂದು 2 ರಿಂದ 3 ಸರಿ ಆದ್ರೂ ನೀವು ಒಂದು ಪಲ್ಯನ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಲಾಸ್ಟಿಗೆ ಊಟ ಎಲ್ಲ ಮುಗಿದ್ಮೇಲೆ ಒಂದು ಮಾವಿನ ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಸೊ ಕಟ್ ಮಾಡ್ಕೊಂಡ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ. ಇನ್ನೊಂದು ಕತೆ ಜೊತೆ ನಾಳೆ ಸಿಗ್ತೀನಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬೈ ಬೈ, ಟೇಕ್ ಕೇರ್.